ಲಕ್ಷ್ಮಣ್ ಸವದಿ ಅವರಿಗೆ ಅತಣಿ ಟಿಕೆಟ್ ಕೊಡ್ತೀವಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನ್ ಪಟೇಲ್ ಸಿದ್ದರಾಮಯ್ಯ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ರು. ಫಸ್ಟ್ ರಿಯಾಕ್ಷನ್ ಬಂತು. ಲಕ್ಷ್ಮಣ್ ಸವದಿ ಅವರ ಮನೆಯಿಂದ ಹೊರಗೆ ಬರ್ತಿದ್ದ ಹಾಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದು. ಅವರು ಏನು ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಪಕ್ಷ ಇದೀಗ ಬಿಜೆಪಿಯ ಬಿಗ್ ಫಿಶ್ ಅನ್ನ ಕ್ಯಾಚ್ ಹಾಕಿರುವಂತದ್ದು. ಒಟ್ಟಾರೆ ಇದು ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಅತಿ ದೊಡ್ಡ ಜಯ ಅಂತ ಕೂಡ ಈಗಾಗಲೇ ಬಣ್ಣಿಸಲಾಗ್ತಿರುವಂತದ್ದು. ಬನ್ನಿ, ಈ ಒಂದು ಲಕ್ಷ್ಮಣ್ ಸವದಿ ಇವತ್ತು 4:30ಕ್ಕೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂತದ್ದು. ಜೊತೆಗೆ ನಮ್ಮ ಜೊತೆ ಸಿದ್ದರಾಮಯ್ಯನವರೇ, ಲಕ್ಷ್ಮಣ್ ಸವದಿ ತಮ್ಮ ಪಕ್ಷಕ್ಕೆ ಬಂದ್ರೆ ದೊಡ್ಡ ಬಲ ಬಂದಂತಾಗಿದೆಯಾ? ಈಸ್ ಎ ಸೀನಿಯರ್ ಲೀಡರ್. ಅವರು ಕಾಂಗ್ರೆಸ್ ಬರ್ತಾ ಇರೋದ್ರಿಂದ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ. ಸರ್, ಏನಾದ್ರು ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್ ಲಕ್ಷ್ಮಣ್ ಸವದಿ? ಡಿಮ್ಯಾಂಡ್ ಅಂದ್ರೆ ನನ್ನನ್ನು ಗೌರವಯುತವಾಗಿ ನಡೆಸಬೇಕು, ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಅಷ್ಟೇ ಡಿಮ್ಯಾಂಡ್. ಅಥಣಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಾ? ಅವರ ಪುತ್ರಗ ಅಥವಾ ಲಕ್ಷ್ಮಣ್ ಸವದಿಗೆ? ಸರ್, ಲಕ್ಷ್ಮಣ್ ಸವದಿಗೆ. ಸರ್, ಲಕ್ಷ್ಮಣ್ ಸವದಿ ಜೊತೆಗೆ ಬೇರೆ ನಿಮಗೆ ಯಾವ ಜಿಲ್ಲೆಯಲ್ಲಿ ಅನುಕೂಲ ಆಗುತ್ತೆ ಲಕ್ಷ್ಮಣ್ ಸವದಿ ಪಕ್ಷಕ್ಕೆ ಬರೋದ್ರಿಂದ? ಇಡೀ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ಇಡೀ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಸರ್. ಸರ್, ಬಿಜೆಪಿಗೆ ಇದರಿಂದ ಏನ್ ಸಂದೇಶ ಹೋಗ್ತಿದೆ ಸರ್? ಬಿಜೆಪಿನಲ್ಲಿ ಸೀನಿಯರ್ ಲೀಡರ್ಸ್ಗಳಿಗೆ ಗೌರವ ಇಲ್ಲ ಅಂತಕ್ಕಂಥ ಸಂದೇಶ ಹೋಗ್ತದೆ. ಸತೀಶ್ ಜಾರಕಿಹೊಳಿ ಅವರು ಒಪ್ಪಿದ್ದಾರೆ ಸರ್ ಸೇರ್ಪಡೆಗೆ? ಎಲ್ಲ ಒಪ್ಕೊಂಡಿದ್ದಾರೆ. ಆ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಅನುಕೂಲ ಸರ್? ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಆಗ್ತದೆ, ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಬರ್ತದೆ. ಈ ಸಂದರ್ಭದಲ್ಲಿ ಸರ್, ಕಾಂಗ್ರೆಸ್ ಕಾರ್ಯಕರ್ತ ಆ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಬರ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗಿ ಸೌದಿ ಅವರನ್ನ ಗೆಲ್ಲಿಸ್ಕೊ ಬರ್ರಿ ಅಂತ ಹೇಳ್ತೀನಿ. ಸವದಿ ಕಾಂಗ್ರೆಸ್ಗೆ ಹೋಗ್ತಾ ಇರುವಂತದ್ದು ದುಃಖ ತರಿಸಿದೆ. ಕೆಲವರು ಶಾಸಕರಾಗಬೇಕು ಅಂತ ಪಕ್ಷ ಬಿಡ್ತಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟರು. ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ 60 ಸೀಟಿಗೆ ನಿಲ್ಲುವಂತ ಗತಿ ಇಲ್ಲ, ಅದಕ್ಕಾಗಿ ಕೆಲವರನ್ನ ಕರೆದುಕೊಳ್ತಾ ಇದ್ದಾರೆ. ಇವ್ರಂಗ 17 ಜನ ಅದ್ ಯಾಕೆ ಕರ್ಕೊಂಬಂದ್ರೆ ಏನಂಗ, ಅವ್ರಿಗೆ ಗತಿ ಇಲ್ಲ, ಅದಕ್ಕೆ ಕರ್ಕೊಂಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಬೊಮ್ಮಾಯಿ ಅವರು. ಹೌದು, ಅದು ಗೊತ್ತಿದೆ. ಇದು ನೀವು 3-4 ದಿವಸದಿಂದ ನೀವೇ ಬಿತ್ತರಿಸ್ತಾ ಇದ್ದೀರಿ. ಸಭೆ ಮಾಡಿ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಭಾಳ ದುಃಖ ಆಗ್ತದೆ ನಮಗೆ. ನಮ್ಮ ಜೊತೆಗೆ ಅತ್ಯಂತ ಒಡನಾಟಿರುವಂಥವ್ರು. ಒಂದೊಂದು ಸತಿ ರಾಜಕೀಯ ಸನ್ನಿವೇಶದಲ್ಲಿ ಆಗ್ತವೆ ಇವೆಲ್ಲ. ಅವ್ರಿಗೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿ ಕಂಡಿದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಪಕ್ಷದ ಕೆಲಸ ನಾವು ಮಾಡ್ತೇವೆ ಅಷ್ಟೇ. ಕಾಂಗ್ರೆಸ್ನಲ್ಲಿ 60 ಸೀಟಿಗೆ ನಿಲ್ಲೋದು ಗತಿ ಇಲ್ಲ, ಅದಕ್ಕಾಗಿ ಈಗಾಗಲೇ ಕೆಲವರು ತೊಗೊಂಡಿದ್ದಾರೆ. ಅದರಿಂದ ಏನು ಫರಕಾಗಲ್ಲ. ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟನ್ನು ಗೆಲ್ಲಿಸ್ತಾರೆ. ಸಹಜವಾಗಿ ರೂಲಿಂಗ್ ಪಾರ್ಟಿ ಡಿಮಾಂಡ್ ಜಾಸ್ತಿ ಇರ್ತದೆ ಟಿಕೆಟ್ಗೆ. ಬಟ್ ನಮ್ಮ ವರ್ಕರ್ಸ್ನೆಲ್ಲ ನಾವು ಮಾತಾಡಿಸಿದ್ದೇವೆ. ಕೆಲವು ನಾಯಕರು ಮಹತ್ವಾಕಾಂಕ್ಷಿಯಾಗಿ ನಾವು ಶಾಸಕರಾಗಬೇಕನ್ನುವಂಥ ಕೆಲವು ನಾಯಕರು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ವರ್ಕರ್ಸು ಯಾರು ಕೂಡ ಹೋಗಲ್ಲ. ಇವತ್ತು ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಬದ್ಧವಾಗಿದ್ದಾರೆ. ಮೂರನೇ ಪಟ್ಟಿ ಯಾವಾಗ ಸರ್? ಅತಿ ಶೀಘ್ರದಲ್ಲಿ. ನಾಳೆ ನೀವು ನಾಮಪತ್ರ ಸಲ್ಲಿಕೆ ಸರ್? ನಾಳೆ ನಂದು ಜಸ್ಟ್ ಒಳ್ಳೆಯ ಟೈಮ್ ಅಂತ ಮಾಡಿದ್ದೇವೆ. 19ನೇ ತಾರೀಕು ಜನ ಸೇರಿಸಿ